ಆಸರೆ ಟಿವಿಯ ವೀಕ್ಷಕರೇ, ಈ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಸಾರಿ ನಾವೆಲ್ಲರೂ ಸೇರಿ ಈ ಕುಟುಂಬ ಪ್ರಾರ್ಥನೆಯಲ್ಲಿ ದೇವರನ್ನು ಸ್ತುತಿಸುವುದಕ್ಕಾಗಿ, ಆತನ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ, ಹಾಡನ್ನು ಹಾಡುವುದಕ್ಕಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ನಾವೆಲ್ಲರೂ ಈ ಉದಯ ಕಾಲದ ಆರಾಧನೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಒಂದು ಸುಂದರವಾದ ರಾಗ, ಪವಿತ್ರಾತ್ಮನೇ ನಿನ್ನ ಬಿರುಗಾಳಿಯು ಬೀಸಲಿ ಎಂಬ ಒಂದು ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಓರವಶ್ಯಕೋದಿರ ಬೀಸಲಿ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓಹೋ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಬೀಸಲಿ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಪವಿತ್ರಾತ್ಮನೇ ನಿನಗೆ ಆರಾಧನೆ, ಏಕ ಮನಸ್ಸಿನಿಂದ ನಿನಗೆ ಆರಾಧನೆ. ಪವಿತ್ರಾತ್ಮನೇ ನಿನಗೆ ಆರಾಧನೆ, ಏಕ ಮನಸ್ಸಿನಿಂದ ನಿನಗೆ ಆರಾಧನೆ. ಬೀಸಲಿ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ. ಜೀವಕ್ಕೆ ಶಕ್ತಿ ಬರಲಿ, ಜೀವವುಳ್ಳ ನದಿಯು ಹರಿಯಲಿ. ಒಣಗಿದ ಜೀವಕ್ಕೆ ಶಕ್ತಿ ಬರಲಿ, ಜೀವವುಳ್ಳ ನದಿಯು ಹರಿಯಲಿ. ಓ ಒಣಗಿದ ಜೀವಕ್ಕೆ ಶಕ್ತಿ ಬರಲಿ, ಜೀವವುಳ್ಳ ನದಿಯು ಹರಿಯಲಿ. ಬೀಸಲಿ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ, ಉಂಟಾಗಲಿ ಓ ಉಂಟಾಗಲಿ ಪವಿತ್ರಾತ್ಮನ ಚಲನೆಯು. ಬೀಸಲಿ ಬೀಸಲಿ ಪವಿತ್ರಾತ್ಮನ ಬಿರುಗಾಳಿ. ಆಮೆನ್. ಪ್ರೀತಿಯ ದೇವಜನರೇ, ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸ್ಟೆನ್ಸನ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರು ಇವತ್ತಿನ ನಮ್ಮ ವಾಕ್ಯದ ಅಧ್ಯಯನವನ್ನು ನಡೆಸುವರಾಗಿದ್ದಾರೆ. ನಾವೆಲ್ಲರೂ ಧ್ಯಾನ ಮಾಡಿಕೊಳ್ಳೋಣ. ಆಮೆನ್. ಕರ್ತನ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಳ್ಳೆಯ ಬೆಳಗಿನ ಸಮಯಕ್ಕಾಗಿ ನಿಮಗೆ ಸ್ತೋತ್ರ, ದೇವರಿಗೆ ಸ್ತೋತ್ರವಾಗಲಿ. ಈ ಬೆಳಗಿನ ಸಮಯದಲ್ಲಿ ಒಂದು ಸಣ್ಣ ದೈವಿಕ ಆಲೋಚನೆಯನ್ನು ನಿಮ್ಮ ಮುಂದೆ ಹಂಚುವುದಕ್ಕೆ ನಾನು ಬಯಸುವನಾಗಿದ್ದೇನೆ. ಅದಕ್ಕೋಸ್ಕರವಾಗಿ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ ಅದರ 31ನೇ ವಚನವನ್ನು ಓದಿ ಒಂದೆರಡು ದೈವಿಕ ಆಲೋಚನೆಗಳನ್ನು ಹೇಳುವುದಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ: ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವೆ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ
ಅವರನ್ನು ಕರೆದುಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಪ್ರಿಯ ದೇವಜನರೇ, ಈ ಬೆಳಗಿನ ಸಮಯದಲ್ಲಿ ನಿಮ್ಮಲ್ಲಿ ಯಾರ್ದಾದ್ರೂ ಮನೆಯಲ್ಲಿ ನೀವು ಒಬ್ಬಂಟಿಗರಾಗಿ ರಕ್ಷಣೆಗೆ ಬಂದಿರುವ ಒಂದು ಪ್ರಸಂಗವಿದ್ರೆ, ಇಲ್ಲ ಇಬ್ಬರು ಮಾತ್ರ ರಕ್ಷಣೆ ಬಂದಿದ್ರೆ, ಉಳಿದವರ ರಕ್ಷಣೆಗಾಗಿ ಅನೇಕ ದಿವಸಗಳಿಂದ ಪ್ರಾರ್ಥಿಸುತ್ತಾ, ಅನೇಕ ದಿವಸಗಳಿಂದ ನೀವು ಒಂದು ರಕ್ಷಣೆಯ ಅನುಭವ ಅವರಲ್ಲಿ ಉಂಟಾಗಬೇಕು ಎಂಬ ತವಕದಿಂದ ಇದ್ರೂ ಸಮೇತ ಒಂದು ವೇಳೆ ಯಾರಾದರೂ ಸೋತು ಹೋಗಿದ್ದಲ್ಲಿ, ಈ ವಾಕ್ಯದ ಮುಖಾಂತರ ಪರಿಶುದ್ಧಾತ್ಮನು ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಸಂಗಡ ಮಾತನಾಡ್ತಿದ್ದಾನೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಘಟನೆ ನಡೆಯಿತು. ಸುವಾರ್ತೆಯ ನಿಮಿತ್ತ ಪೌಲ ಸೀಲರು ಸೆರೆಮನೆಗೆ ಹಾಕಲ್ಪಟ್ಟರು. ನಮಗೆಲ್ಲರಿಗೂ ಬಹಳ ಚಿರಪರಿಚಿತವಾದಂಥ ಒಂದು ಅಧ್ಯಾಯವಾಗಿದೆ ಇದು. ಇಲ್ಲೇನು ನಡೆಯಿತು ಅಂತ ಹೇಳಿದ್ರೆ, ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಪ್ರಾರ್ಥನೆಯಲ್ಲಿಯೂ ದೇವರ ಸ್ತುತಿ ಮಾಡುವುದರಲ್ಲಿಯೂ ತೊಡಗಿದ್ದರು. ತಕ್ಷಣ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆ ಅಸ್ಥಿವಾರಗಳು ಕದಲಿದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ತಕ್ಷಣ ಆ ಸೆರೆಮನೆ ಅಧಿಕಾರಿ ಅವನು ಬಹಳವಾಗಿ ಭಯಗೊಂಡವನಾಗಿ, ಆಮೇಲೆ ತನ್ನನ್ನು ತಾನೇ ಕೊಲ್ಲುವುದಕ್ಕಾಗಿ ಅಥವಾ ತನ್ನ ಜೀವವನ್ನು ನಾಶಪಡಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದದನ್ನು ಪೌಲನು ನೋಡಿ, ಪೌಲನು ಅವನಿಗೆ ಹೇಳ್ತಾನೆ, ನೀನು ಯಾವ ಕೇಡನ್ನು ಮಾಡಿಕೊಳ್ಳಬೇಡ, ಇಲ್ಲಿ ಏನು ನಡೆದಿಲ್ಲ, ಎಲ್ಲರೂ ಇಲ್ಲೇ ಇದ್ದಾರೆ. ತಕ್ಷಣ ಆ ಜೈಲಧಿಕಾರಿಗೆ ಗೊತ್ತಾಯಿತು, ನಿಜವಾಗಿಯೂ ಇದು ಒಂದು ಅಸಾಧಾರಣವಾದ ಸಂಗತಿಯಾಗಿದೆ. ಜೀವಿಸುವ ದೇವರ ಸಾನ್ನಿಧ್ಯದಿಂದ ಏನೋ ಇಲ್ಲಿ ಸಂಭವಿಸ್ತಾ ಇದೆ ಎಂಬುದನ್ನು ಅರಿತಂತಹ ಆ ಸೆರೆಮನೆ ಅಧಿಕಾರಿ ತಕ್ಷಣ ಪೌಲನಿಗೆ ಕೇಳ್ತಾನೆ 30ನೇ ವಚನದಲ್ಲಿ, ಮತ್ತು ಅವರನ್ನು ಹೊರಗೆ ಕರೆದುಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂದು ಕೇಳಿದ ಪ್ರಶ್ನೆಗೆ ಪೌಲನು ಹೇಳಿದಂಥ ಉತ್ತರವಾಗಿದೆ, ನೀನು ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಪ್ರಿಯರೇ, ಈ ಒಂದು ವಾಕ್ಯದ ಆಧಾರದಲ್ಲಿ ಪ್ರತಿದಿನ ನೀವು ಪ್ರಾರ್ಥಿಸಿರಿ. ದೇವರೇ, ನಿನ್ನ ವಚನ ಈ ರೀತಿಯಾಗಿ ಹೇಳುತ್ತೆ, ನೀನು ನಂಬುವುದಾದರೆ, ನೀನು ಯೇಸುವಿನ ಮೇಲೆ ನಂಬಿಕೆ ಇಡುವುದಾದರೆ ನಿನ್ನ ಮನೆಯವರು ಕೂಡ ರಕ್ಷಣೆ ಹೊಂದುವರು ಎಂಬಂತಹ ಈ ವಾಕ್ಯದ ಆಧಾರದಲ್ಲಿ ದೇವ ನಾನು ಪ್ರಾರ್ಥಿಸ್ತೇನೆ. ಈಗಾಗಲೇ ನಾನು ನಿನ್ನನ್ನು ನಂಬಿದ್ದೇನೆ ಸ್ವಾಮಿ, ನಾನು ರಕ್ಷಣೆ ಹೊಂದಿದ್ದೇನೆ. ಈಗೋ ನನ್ನ ಪತ್ನಿ, ಇಲ್ಲ ಈಗೋ ನನ್ನ ಪತಿ, ನನ್ನ ಮಕ್ಕಳು, ನನ್ನ ಕುಟುಂಬಸ್ಥರು ರಕ್ಷಣೆಗೆ ಬರಬೇಕು. ಈ ವಾಕ್ಯದ ಆಧಾರದಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ ನಿಶ್ಚಯವಾಗಿಯೂ ದೇವರ ಹಸ್ತದ ರಕ್ಷಣೆ ಹಸ್ತವು ಆ ರಕ್ಷಣೆ ಹೊಂದದೇ ಇರತಕ್ಕಂಥವರ ಮೇಲೆ ಚಲಿಸುವಂಥದ್ದಾಗಿದೆ. ಪ್ರಿಯರೇ, ನಮ್ಮ ವಾಕ್ಚಾತುರ್ಯದಿಂದ ಆಗಲಿ, ನಮ್ಮ ಯಾವುದೇ ತರಹದ ಪ್ರಯತ್ನಗಳಿಂದ ಆಗಲಿ ಯಾರನ್ನು ರಕ್ಷಣೆಗೆ ತರಲು ಸಾಧ್ಯವಿಲ್ಲ. ಆದರೆ ವಾಕ್ಯವು ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ, ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಯಾರು ಕೂಡ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡುವುದಿಲ್ಲ ಎಂಬುದಾಗಿ. ಈಗಾಗಲೇ ಪ್ರಿಯ ಘನ ಸೇವಕರು ಒಂದು ಹಾಡನ್ನು ಹಾಡಿರುತ್ತಾರೆ, ಆಮೇಲೆ ಪವಿತ್ರಾತ್ಮನ ಬಿರುಗಾಳಿ ಬೀಸುವುದಾದರೆ ಪರಿಸ್ಥಿತಿಗಳಿಗೆ ಬದಲಾವಣೆ ಉಂಟಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ಎಸೆಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಮಗೆ ಗೊತ್ತಿದೆ, ಆ ಅಸ್ಥಿಗಳ ತಗ್ಗಿನ ಕಡೆಗೆ ದೇವರು ಪ್ರವಾದಿಯನ್ನು ಕರೆದುಕೊಂಡು ಹೋಗಿ ಕೇಳ್ತಾರೆ, ಎಸೆಕೇಲನೇ, ನರಪುತ್ರನೇ, ಈ ಒಣಗಿದ ಎಲುಬುಗಳಿಗೆ ಜೀವ ಬರುತ್ತದೋ? ಅವನು ಉತ್ತರಿಸ್ತಾನೆ, ದೇವರೇ ನೀನೇ ಬಲ್ಲೆ. ಅಲ್ಲೇನು ನಡೆಯಿತು ಅಂತ ನಮಗೆ ಗೊತ್ತಿದೆ. ಅಲ್ಲಿ ದೇವರ ಆತ್ಮನ ಆ ಒಂದು ಗಾಳಿ ಅಲ್ಲಿ ಬೀಸಿದಾಗ ಆ ಒಣಗಿದ ಎಲುಬುಗಳಿಗೆ ಜೀವ ಬಂತು ಅನ್ನುವಂಥದ್ದನ್ನು ನಮಗೆ ಕಾಣಲು ಸಾಧ್ಯ. ಆ ಒಣಗಿದ ಎಲುಬುಗಳು ದೊಡ್ಡ ಸೈನ್ಯದೋಪಾದಿಯಲ್ಲಿ ಎದ್ದು ನಿಂತವು ಎಂಬುದಾಗಿಯೂ ಕೂಡ ನಮಗೆ ಗಮನಿಸಲು ಸಾಧ್ಯ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಿಮ್ಮ ಪ್ರಿಯ ದೇವರ ಮಗುವೆ, ನಿನ್ನ ಪತ್ನಿಯ ರಕ್ಷಣೆ, ಇಲ್ಲ ನಿನ್ನ ಗಂಡನ ರಕ್ಷಣೆ, ಇಲ್ಲ ನಿನ್ನ ಮಕ್ಕಳ ರಕ್ಷಣೆ, ಇಲ್ಲ ನಿನ್ನ ತಂದೆ ತಾಯಿಯ ರಕ್ಷಣೆ ವಿಷಯದಲ್ಲಿ ಅವರು ರಕ್ಷಣೆ ಹೊಂದಿ ಬರುವಂಥ ವಿಚಾರದಲ್ಲಿ
ಯಾವ ನಿರೀಕ್ಷೆಯೂ ಇಲ್ಲದವರಾಗಿ ಈ ಬೆಳಗಿನ ಸಮಯದಲ್ಲಿ ನೀವು ಇರುವುದಾದರೆ ನಿಶ್ಚಯವಾಗಿಯೂ ಪ್ರಿಯರೇ, ನಿರೀಕ್ಷೆ ತಪ್ಪಿ ಹೋಗಬಾರದು. ಸ್ಥಿರವಾಗಿ ನಿಲ್ಲಿರಿ. ಪವಿತ್ರಾತ್ಮನ ಚಲನೆ ಉಂಟಾಗುವುದಾದ್ರೆ, ಪರಿಶುದ್ಧಾತ್ಮನ ಗಾಳಿ ಬೀಸುವುದಾದ್ರೆ, ಯಾವ ಸ್ತೋತ್ರ ಜೀವ ಬರುವುದಕ್ಕೆ ಯಾವ ನಿರೀಕ್ಷೆಯೂ ಇಲ್ಲದೆ ಇದ್ದಂತಹ ಆ ಒಣಗಿದ ಎಲುಬುಗಳ ಮೇಲೆ ಬಿರುಗಾಳಿ ಅಥವಾ ಪವಿತ್ರಾತ್ಮನ ಗಾಳಿ ಬೀಸಿದಾಗ ಆ ಅಸ್ಥಿಗಳಿಗೆ ಜೀವ ಬಂತೋ, ಅದೇ ರೀತಿ ನಿಮ್ಮ ನಿರೀಕ್ಷೆ ಇಲ್ಲದೆ ಇರತಕ್ಕಂತಹ ನಿಮ್ಮ ಆ ಸಮಸ್ಯೆಗಳು, ಅದು ಏನೇ ಇರಲಿ, ಇಲ್ಲ ನಿಮ್ಮ ಕುಟುಂಬದವರ ರಕ್ಷಣೆಯ ವಿಷಯವಾಗಿರಲಿ, ಆ ವಿಷಯದ ಮೇಲೆ ಈ ಬೆಳಗಿನ ಸಮಯದಲ್ಲಿ ಪವಿತ್ರಾತ್ಮನ ಚಲನೆ ಶುರುವಾಗುತ್ತಿದೆ ಅನ್ನುವಂಥದ್ದನ್ನ ಹೇಳುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ನಿಶ್ಚಯವಾಗಿಯೂ ಅವರ ರಕ್ಷಣೆಯನ್ನ ನೀವು ಕಂಡೇ ಕಾಣುವಿರಿ. ಪ್ರಾರ್ಥನೆಯನ್ನ ತಪ್ಪದೆ ಮಾಡುವವರಾಗಿರಿ. ನಿರೀಕ್ಷೆಯನ್ನ ಕಳ್ಕೊಳ್ಳಬೇಡಿರಿ. ಪ್ರಾರ್ಥನೆಯಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. ಪೌಲ ಸೀಲರು ಪ್ರಾರ್ಥನೆಯಲ್ಲಿ ಮಧ್ಯರಾತ್ರಿಯಲ್ಲಿ ತೊಡಗಿದಾಗ ಮಹಾಭೂಕಂಪ ಉಂಟಾಯಿತು. ಅಲ್ಲಿ ಸೆರೆಮನೆ ಅಸ್ಥಿವಾರಗಳು ಕದಲಿದವು. ಅದರ ಪರಿಣಾಮ ಆ ಜೈಲಧಿಕಾರಿ ಕುಟುಂಬವಾಗಿ ರಕ್ಷಣೆ ಹೊಂದುತ್ತಾರೆ. ಸರ್ವೇ ಸಾಧಾರಣ ಭೂಕಂಪ ನಡೆದರೆ ಈ ರೀತಿಯ ಘಟನೆ ಎಲ್ಲೂ ನಡೆದಿಲ್ಲ. ಆದರೆ ದೇವರಿಂದ ಉಂಟಾಗತಕ್ಕಂತಹ ಭೂಕಂಪದ ಪ್ರತ್ಯೇಕತೆಯಾಗಿದೆ. ಅದರ ಪರಿಣಾಮವು, ಅದರ ರಿಸಲ್ಟ್ ಬಂದು ರಕ್ಷಣೆ ಆಗಿರುತ್ತದೆ ಪ್ರಿಯರೇ. ಹಾಗಾಗಿ ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡೋಣ, ತಗ್ಗಿಸಿಕೊಡೋಣ. ಇತರರ ಕುಟುಂಬದವರ ರಕ್ಷಣೆಗಾಗಿ ಪ್ರಾರ್ಥನೆಯನ್ನು ತಪ್ಪದೇ ಮಾಡುವರಾಗಿರಿ. ಈ ವಚನಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಸುಂದರವಾದ ವಾಕ್ಯವನ್ನು ನಾವು ಇವತ್ತು ಬೆಳಗಿನ ಜಾವದಲ್ಲಿ ಧ್ಯಾನ ಮಾಡಿಕೊಂಡಿದ್ದೇವೆ. ನಾವು ಮತ್ತೆ ಅದೇ ರಾಗವನ್ನು ಹಾಡುತ್ತಾ ನಮ್ಮ ಕುಟುಂಬಕ್ಕಾಗಿ, ಇವತ್ತಿನ ಪ್ರಯಾಣದ ಜೀವನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್, ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಬಿರುಗಾಳಿ ಉಂಟಾಗಲಿ, ಉಂಟಾಗಲಿ. ಪವಿತ್ರಾತ್ಮನ ಚಲನೆಯು ಬೀಸಲಿ, ಬೀಸಲಿ. ಪವಿತ್ರಾತ್ಮನ ಬಿರುಗಾಳಿ ಉಂಟಾಗಲಿ, ಉಂಟಾಗಲಿ. ಪವಿತ್ರಾತ್ಮನ ಚಲನೆಯು. ಪವಿತ್ರಾತ್ಮನೆ, ಈ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ಕೇಳಿದ ಹಾಗೆ ಒಂದೊಂದು ಮನೆಗಳಲ್ಲಿ ಪವಿತ್ರಾತ್ಮನ ಬಿರುಗಾಳಿ ಬೀಸಲಿ. ಯಾರೆಲ್ಲ ರಕ್ಷಣೆಗೆ ಬಂದಿಲ್ಲವೋ ಅವರೆಲ್ಲ ರಕ್ಷಣೆಗೆ ಬರಲಿ. ಕರ್ತನೆ, ಪೌಲ ಸೀಲರು ಪ್ರಾರ್ಥನೆ ಮಾಡಿದಾಗ ಯಾವ ರೀತಿ ಸೆರೆಮನೆಯು ಕರ್ತನೆ ಅಲ್ಲಾಡಿತು, ಅದೇ ರೀತಿ ಅವರ ಕುಟುಂಬದಲ್ಲಿ ಇರುವಂತ ಎಂತಹ ಪರಿಸ್ಥಿತಿಗಳಲ್ಲಿದ್ದರು ಆ ಪರಿಸ್ಥಿತಿಗಳು ಬದಲಾವಣೆ ಆಗಲಿ. ಈ ಉದಯ ಕಾಲದಲ್ಲಿ ಒಂದೊಂದು ಮನೆಯ ಮೇಲೆ ನಿನ್ನ ಪವಿತ್ರಾತ್ಮನ ಬಿರುಗಾಳಿ ಬೀಸಲಿ. ಒಬ್ಬೊಬ್ಬರ ಮನೆಯ ಕೋಣೆಗಳಲ್ಲಿ, ಮನೆಗಳಲ್ಲಿ, ಅವರ ಬಿಸಿನೆಸ್ ಅಲ್ಲಿ, ಅವರ ಕೆಲಸದಲ್ಲಿ ಪವಿತ್ರಾತ್ಮನ ಚಲನೆ ಉಂಟಾಗಲಿ ಸ್ವಾಮಿ. ಯಾವುದು ನಿಂತಿದೆಯೋ ಅದರ ಮೇಲೆಲ್ಲ ಚಲನೆ ಉಂಟಾಗಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಇವತ್ತಿನ ವಾಕ್ಯ ನಿಮಗೆ ಆಶೀರ್ವಾದದ ಕಡೆಗೆ ನಡೆಸುತ್ತದೆ ಎಂಬುದಾಗಿ ನಂಬಿದ್ದೇನೆ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಪವಿತ್ರಾತ್ಮನ ಬಿರುಗಾಳಿ ಬೀಸಲಿ. ಇವತ್ತು ನಾವು ಕೆಲಸಕ್ಕೆ ಸಂತೋಷವಾಗಿ ಹೋಗೋಣ. ಇವತ್ತನ ವಾಕ್ಯ ನಿಮ್ಮನ್ನು ಅಭಿವೃದ್ಧಿ ಕಡೆಗೆ ನಡೆಸಲಿ. ಮತ್ತೆ ತಿರುಗಿ ನಾಳಿನ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬರೋಣ. ಆಮೇನ್.